ಹೇಳಲೆ ಕಾಲು ಮುಗಿತೀನಿಲೆ ಕೃಷ್ಣಿ ಹೇಳಲೆ. ಯತ್ತೆ ಯತ್ತೆ ಕೈತಾ ಯವ್ವ ಹೇಳಾಕ ಬರವಲ್ಲಲ್ಲೇ ಯವ್ವ. ಏನು ಬಂತ ಯವ್ವ ನನಗೆ. ಅತ್ತೆಯರ ತಾವು ತೋಡಿದ ಹಳ್ಳಕ್ಕ ತಾವ ಬೀಳೋದಂದ್ರ ಇದ ಅನ್ಸುತ್ರಿ. ಹೇಳಾಕ ಬರವಲ್ದಲ್ಲೇ ಯವ್ವ. ಕಾಕೊಂತ ಕುಂತಿದ್ದೇನ್ಲೆ ನನ್ನ ಕಾಲು ಮುರಿಬೇಕಂತೇಳಿ. ಅಯ್ಯ ನನಗಂದ್ರೆ ನಾ ಏನು ಮಾಡಲ್ರಿ. ಬಾಳೆಹಣ್ಣು ಚಿಪ್ಪಿ ಯಾರು ತಿಂದು ಹೋಗದಾರ ಅವ್ರಿಗೆ ಹೇಳ್ರಿ. ನಾ ಏನು ನೋಡಿದ್ ನಾನು ಅದ್ರ ಮ್ಯಾಗ ಕಾಲು ಇಟ್ನೆ ಮತ್ತು ಜರ್ರ ಅಂತ ಜರ್ಕೊಂತ ಬಂತು. ಮತ್ತು ಇನ್ನೂ ಪುಣ್ಯ ನೀವು ಮುಂದಿದ್ರಿ ಪ್ಯಾಡಾತು, ಇಲ್ಲ ನನ್ನ ಕತಿ ಹಂಗೆ ನಾನು ಹಂಗೆ ಇದ್ದಾಕೆ ರೀ. ಕರೆ ಅಂದ್ರು ಈಕೆ ಅಂದಂಗೆ ನಾ ತೋಡಿದ ಹಳ್ಳಕ್ಕೆ ನಾನಾ ಬಿದ್ನಿಯವ್ವ. ಯವ್ವ ಈಗೇನು ಬಂತೆ ಯವ್ವ. ಮಣ್ಣಿನೂ ಹಿಂಗೆ ಬಿಡಿಸಿದಿ ಈಗ ಹಿಂಗೆ ಬಿಡಿಸಿದ್ಯಲ್ಲೇ ನನ್ನ. ನಿಮ್ದೊಳಗೆ ಕತೆ ಆಯ್ತು ಕಾಯಿ ಕುಂದ್ರ ಕಟ್ಟಂಗೆ ಮುರುದ್ಕ ಹಾವನಿ ಆದ್ರೆ ನಾನೇನು ಮಾಡೋಕ್ಕಾಗತ್ತ. ನನ್ನ ಹಲ್ಲು ಅಳಗ್ಯಾಡಕತ್ತು ಯವ್ವ. ಹಲ್ಲ ಸುತ್ತ ಬತ್ತಿ ತಿಂತಿದ್ನೆ ಈಗ ಅದನ್ನು ತಿನ್ಲಾರ್ದಂಗೆ ಮಾಡಿಟ್ಟಲ್ಲೇ. ಹಲ್ಲ ಅಳಗ್ಯಾಡಕತ್ತವ ನಾನು. ಅತ್ಯಾರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವಷ್ಟು ಹಾಲು ಹೋದ್ರಿ ಏನಾತಂತ ಹಲ್ಲಿನ ಸಟ್ಟ ಸಿಗ್ತತಿ. ಅವ್ನು ಹಾಕ್ಸೋಣಂತಾಡ್ರಿ, ಯಾಕೆ ತಲೆ ಕೆಡಿಸ್ಕೊಂತೀರಿ. ಏನಾತ ಸಾವಕ್ಕ ಯಾಕೆ ಹಂಗೆ ನಿಂತಿ ಗರ ಬಿಡ್ದಾರ್ಗತಿ. ಅದಲ್ಲ ಈಕಿ ಪಿಕ್ಕಳು ಈಗಿನ ದುಗಿಸಿಲ್ಲ ನನ್ನ ಯವ್ವ. ಬಾಯನಲ್ಲೆಲ್ಲ ಎಳಕತ್ತವೆ ಯವ್ವ. ಬಿದ್ರ ಅಬ್ಸಕ್ಕ ಎಲ್ಲ ಈಗಿಂದ ಆತು. ಅಮ್ಮಾರ ಇದ್ರಾಗ ನಂದೇನೂ ತಪ್ಪಿಲ್ರಿ. ಯಾರೋ ನೋಡ್ರಿ ಇಲ್ಲಿ ಬಾಳೆಹಣ್ಣಿನ ಚಿಪ್ಪಿ ತಿಂದು ಇಲ್ಲಿ ಹೋಗದಾರ ಮನ್ಯಾಗ ಹೋಗಿತಾರನ್ರಿ. ಹೋಗಿ ಹೊರಗೆ ಹೋಗಿಬೇಕು. ಇಲ್ಲ ಅಂದ್ರೆ ದನಕರ ಹಾಕಿದ್ರೆ ದನ ತಿನ್ನಂಗಿಲ್ಲನ್ರಿ. ಅಡ್ಡಾಡು ದಾರ್ಯಾಗ ಹೋಗದಾರ. ನಾ ಏನು ಮಾಡಿಲ್ರಿ. ನಾನು ಎಡ್ಕೊಂಡು ಬರುವಂಗೆ ಬರಾಕತ್ತಿದ್ದೆ. ಅದ್ರ ಮ್ಯಾಗ ಕಾಲು ಇಟ್ಬಿಟ್ಟೇನ್ರಿ. ಇನ್ನೂ ಪುಣ್ಯ ಅತ್ತಿಯಾರಿದ್ರ ಮುಂದೆ. ಇಲ್ಲ ನನ್ನ ಪರಿಸ್ಥಿತಿ ಏನಾಕಿತ್ರಿ. ಯಾರು ಚಿಪ್ಪಿ ತಿಂದು ಹೋಗಿದ್ದಾರ್ರಿ. ಅವ್ರಿಗೆ ಬುದ್ಧಿಗೆ ಜಿರಾಕಿಲ್ಲ ಅನ್ರಿ ಅತ್ತಿಯಾರ. ಅಡುಗೆ ಮನೆಯಾಗಿಂದ ಬರೋ ಮುಂದೆ ನಾನು ನೋಡೇನಿ ಸಾವಕ್ಕನ ಕೈಯ ಬಾಳೆಹಣ್ಣಿದ್ದು. ನೀನು ಹೋಗಿಲ್ಲ ಸಾವಕ್ಕ ಬಾಳೆಹಣ್ಣು ತಿಂದು ಸಿಪ್ಪಿ ಹೋಗದಾಕಿ. ಇದೇನು ಬೇವ ಅನಿಷ್ಟಕ್ಕೆಲ್ಲ ಶನೀಶ್ವರ ಕಾರಣ ಅಂತೇಳಿ ಎಲ್ಲದಕ್ಕೂ ನನಗೆ ಬರ್ತೀಯಲ್ಲ ನೀನು. ಯಾರೊಬ್ರು ಬಾಳೆಹಣ್ಣು ತಿಂದಿಲ್ಲ ತೋರಿಸ್ತೀನಿ ಬಾ. ನೀನು ಒಂದು ಡಜನ್ ಬಾಳೆಹಣ್ಣಾಗ ಒಂದು ತೊಗೊಂಡು ಹೋದಾಕಿ. ಯಾರೂ ತಿಂದೇ ಇಲ್ಲ. ನೀನೇ ಈಗ ಇದನ್ನು ತಿಂದು ಸಿಪ್ಪಿ ಹೋದಾಕಿ. ನಾನು ಮುಂದೆ ಹೇಳ್ತೀಯನ. ಕರೆ ಹೇಳು ನೀನ ಬಾಳೆಹಣ್ಣು ತಿಂದು ಬೇಕಂತ ಹೋಗಿ ಇಲ್ಲ. ಯೋ ನೀ ಸುಮ್ಮನೆ ಇದ್ದದ್ದು ಇಲ್ಲದ್ದು ನನ್ನ ಮ್ಯಾಗ ತಗಲು ಹಾಕಕ್ಕೆ ಹೋಗಬೇಡ. ಮೊದ್ಲೇಕ ಈ ಮನ್ಯಾಗ ನಾ ಹೊತ್ತಾಳ ಆಗೀನಿ. ನಾ ಯಾಕೆ ಸುಳ್ಳು ಹೇಳಿ. ನಾನೇನು ತಿಳಿಗಿಲ್ಲ ಕೆಟ್ಟತೇನ ಹೇಳು. ನನಗೆಲ್ಲ ಗೊತ್ತೈತಾ ನೀನೇ ತಿಂದು ಹೋಗಿ ಅಂತೆ. ಒಪ್ಕೊಳಕ್ಕೆ ಆಗಂಗಿಲ್ಲಲ್ಲ ನಾನ ಮಾಡೀನಂತೆ. ಪಾರಿ ಹೋಗಿ ಬಂದೆ ಭೀಮವ್ರ ಮನೆಗೆ. ಗಿಡ್ನ ಕೊಟ್ಟೆ ಇಲ್ಲ ವಿದ್ಯಾಕ್ ಮನ್ಯಾಗ. ಮಾತಾಡ್ಸಿದ ಸುಮ್ಮನೆ ಅದಿಲ್ಲೇ ಯಾಕೆ ಪಾರಿ ಏನಾತ. ಅಷ್ಟ್ರು ಆರಾಮದಾರ ಮನ್ಯಾಗ. ವಿದ್ಯಾಕ್ ಹೆಂಗದ. ಅವರೆಲ್ಲ ಆರಾಮದಾರ. ವಿದ್ಯಾಕ್ನ ಯಾಕೆ ಏನಾತ ಆರಾಮಿಲ್ಲನ. ವಿದ್ಯಾಗ ಕರ್ಕೊಂಬಂದು ಬಿಡಬೇಕಿಲ್ಲ. ಒಂದು 8 ದಿನ ಇದ್ದು ಹೋಗಿದ್ಲಿ ಇಲ್ಲೇ. ನಾನು ಯಾಕಂದ್ರಿ ಕರದೆ ಒಲ್ಲೆ ಅಂದ್ಲು. ಅಂಥದ್ದು ಏನಾಗಿತ್ಲಿ ಏಕಿಗೆ. ಮತ್ತೇನಾರ ಬೈಕಿ ಹತ್ಯವನ್ ನೋಡು. ಅತ್ತೆಯಾರ ಅದು ವಿದ್ಯಾಗ ಏನೋ ಮಕ್ಳು ಆಗಂಗಿಲ್ಲ ಅಂತ ನಿಮ್ಮ ದವಾಖಾನೆ ತೋರಿಸ್ಕೊಂಬರಕ್ಕೆ ಹೋಗಿದ್ರಂತ. ಅದಕ್ಕೆ ಭೀಮಾಚಿಗ ಅವ್ರು ವಿದ್ಯಾನ ಕೂಡ ಜಗಳ ತೆಗ್ದಾರಂತ್ರಿ. ಅದಕ್ಕೆ ಹೇಳಾಕತ್ತಿದ್ದೋಳ್ರಿ ವಿದ್ಯಾ. ಇದೇನು ಬಂತಯ್ಯವ್ವ. ಕರೆ ಹೇಳಾಕತ್ತೀಯ ಸುಳ್ಳು ಹೇಳಾಕತ್ತೀಯ. ಇಂಥಾದ್ರೆ ಎಲ್ಲ ಸುಳ್ಳು ಹೇಳ್ತಾರನ್ರಿ ಅತ್ತಿಯಾರ. ವಿದ್ಯಾಕಂಕರು ಗುಳೋ ಅಂತ ಅಳಾಕತ್ಬಿಟ್ಟಾಳ. ಅದಕ್ಕೆ ಬಾರವ ಒಂದು 8 ದಿನ ಇದ್ದು ಹೋಗಕಂತೆ. ನಿನಗೂ ಮೆಟ್ಟು ಬದಲಾತಂದ್ರೆ ಒಂದಿಷ್ಟು ಸಮಾಧಾನ ಆಗುತ್ತೆ ಅಂದೆ. ಒಲ್ಲೆ ಅಂದಳ್ರಿ. ಎಲ್ಲ ಅನಿಷ್ಟಗಳು ನಮ್ಮನಿಗೆ ಬೆನ್ನು ಹತ್ತಿದ್ದಾವನ. ಯಾವ ದವಾಖಾನೆ ತೋರಿಸಿದ್ರಂತ. ಇವು ನಮ್ಮ ಅಲ್ಲಪ್ಪನ ಹತ್ರ ತೋರಿಸಿದ್ರಂತ್ರಿ. ಅವ ಮಕ್ಕಳ ಆಗೋ ಸಂಭವ ಕಡಿಮೆ ಐತಿ ಅಂತ ಏನೋ ಅನ್ನಂತ. ಅದಕ್ಕೆ ಆಕಿಗೆ ಏನತ್ತ ದೃಷ್ಟಿ ಅನ್ನೋದು. ಅದ್ರ ಕಾಲ್ಗೂ ಸುದ್ದಿಲ್ಲ ಅಂತ ಎದಕ್ಕಂತಿದ್ ನಾನು. ಬಾಯಿನ ಹಲ್ ಮುರ್ದೇನೆ ಸಾಕ. ಸುಮ್ಮನಿಂದ್ರು ಏನಂತ ಮಾತಾಡಕತ್ತಿ. ನಿನಗೂ ಒಂದು ಹೆಣ್ಣು ಮಗು ಇತ್ತಂದ್ರೆ ಗೊತ್ತಾಕಿತ್ತು ಹೆಣ್ಣು ಹಡ್ದಾರ ಸಂಕಟ ಏನಂತ ಹೇಳಿ. ಒಂದ ಗಂಡು ಮಗನ ಹಡ್ದಿ ಅದಕ್ಕೆ ನಿನಗೇನೂ ಬಾದ್ನ ಇಲ್ಲ. ಹೆಣ್ಣು ಹೆತ್ತವ್ರ ಸಂಕಟ ಏನು ಅನ್ನೋದು ಗೊತ್ತಿರತತಿ. ಅದೇ ಶಾಣಿ ಮಲ್ಲಪ್ಪ ಹೇಳು. ಬೇರೆ ಕಡೆ ದವಾಖಾನೆ ತೋರಿಸಿದ್ರೆ ಎಲ್ಲ ಸುದ್ದಾಕತ್ಯಾ ಅನ್ಬೇಕಿಲ್ಲ ನೀನು. ಇಲ್ಲ ಕರ್ಕೊಂಡ್ರೆ ಬರ್ಬೇಕು ದವಾಖಾನೆಗೆ ಇಲ್ಲೇ ತೋರಿಸ್ತಿದ್ವಿ. ಅಯ್ಯೋ ಭೀಮಾಕ್ಷಿಗ ಅವ್ರನ್ನು ಬಾಯಿ ಬಂದಂಗೆ ಮಾತಾಡಕತ್ತಾರ. ಸಂಗುಗೇನ ಇನ್ನೊಂದು ಮದುವೆ ಮಾಡ್ಬೇಕನ್ನಕತ್ತಾರಂತ್ರಿ. ಈಗ ಅವನು ಯಾರೀ. ಈಗ ವಿದ್ಯಾಕ್ಕಗ ಮಕ್ಳು ಆಗಂಗಿಲ್ಲ ಅಂತೇಳಿ ಅಂದ್ರೆ ಸಂಗು ಅನ್ನೋದಾದ್ರೆ ಲಗ್ನ ಮಾಡ್ಬೇಕನ. ಈಗ ವಿದ್ಯಾಕ್ಕನ ಹತ್ರ ಸಮಸ್ಯೆ ಐತೆ ಅಂದಿದ್ದಕ್ಕೆ ಅತ್ತಿಯವ್ರು ಹಿಂಗೆ ಅನ್ನಕತ್ತಾರ. ಒಂದು ವೇಳೆ ಸಂಗು ಅನ್ನಾಗ ಸಮಸ್ಯೆ ಇತ್ತಂದ್ರೆ ಈ ಮಾತು ಅಂತಿದ್ರು ಅವ್ರು. ತಂದು 4 ಅಕ್ಕಿ ಕಾಳು ಇರ್ಲಿ ಅಂತೇಳಿ ಅಡ್ಡ ಬಾಯಿ ಹಾಕೇ ಬಿಡ್ತಾ. ಮೊದ್ಲೇಕ್ ನಿಂದು ನೋಡ್ಕೊ ಅವ್ರದ್ದೇನು ಮಾತಾಡ್ತಿ. ಕೃಷ್ಣವೇಣಿ ಮಾತಾಡೋದ್ರಾಗು ಒಂದು ಅರ್ಥ ಐತಿ. ಗಂಡು ಹುಡುಗರಿಗೆಲ್ಲ ಆಚಾರನ ಏನು ಚಂದ ಎಪ್ಸಿ ನೀನು. ಅದು ಯಾಕೆ ರೀತಿ ಹೆಣ್ಣಿಗೊಂದು ನ್ಯಾಯ ಗಂಡಿಗೊಂದು ನ್ಯಾಯನ. ಹೆಣ್ಮಕ್ಳಿಗೆ ಮಕ್ಳಾಗಲಿಲ್ಲ ಅಂದ್ರೆ ಏನಾರ ಸಮಸ್ಯೆ ಐತಂದ್ರೆ ಇನ್ನೊಂದು ಮದುವೆ ಮಾಡ್ಕೋಬೋದು ಗಂಡ್ಮಕ್ಳು. ಅದೇ ಗಂಡಿಗೆ ಸಮಸ್ಯೆ ಇತ್ತಂದ್ರೆ ಹೆಣ್ಣು ಯಾಕೆ ಇನ್ನೊಂದು ಲಗ್ನ ಆಗ್ಬಾರ್ದು. ಅದನ್ನ ಒಪ್ಪುತ್ತಾನೆ ಈ ಸಮಾಜ. ಗೀಡ್ ಪಂಡಿತ್ಲು ಹೇಳಾಕ ಬಂದ್ಲು. ಬಾಯಿ ಸುಮ್ಮನೆ ನಿಂದ್ರು ದೊಡ್ಡಾರು ಮಾತಾಡಮ್ದ ನಿಂದೇನ್ಲಿ ಅಡಗಡ್ಡಿ. ಸಾಕ ಕೃಷ್ಣವೇಣಿ ಕೇಳಾಕತ್ತಿದ್ದು ಸರಿ ಐತಿ. ನೋಡ್ರಿ ನನ್ನ ಬೈತಾರೆ ಇವರು. ಪಾರಿ ಚಿಂತೆ ಮಾಡಕ್ಕೆ ಹೋಗ್ಬೇಡ.
ಮತ್ತು ಬೇರೆ ಕಡೆ ಎಲ್ಲಾರ ದವಾಖಾನೆ ತೋರ್ಸೋಣಂತ. ಯಾಕೆ ತಲೆ ಕೆಡ್ಸ್ಕೊಂತ ಹೇಳು. ನನ್ನ ಹೆಂಡತಿ ಮುಖ ನನಗೆ ಕಣ್ಣಿಲೆ ನೋಡೋಕ್ಕಾಗವಲ್ದು. ಯಾವಾಗಲೂ ಕುಲು ಕುಲು ನಕ್ಕೊಂತ ಆಡ್ಕೊಂತ ಇರುವಾಕಿ ಯಾರು ಏನಂದ್ರೂ ಹಚ್ಕೊಂತಿದ್ದಿಲ್ಲ. ಜೀವನದಾಗ ಎಷ್ಟೋ ಕಷ್ಟ ಅನುಭವಿಸಿದ್ಲ. ಈಗರ ಸುಖ ಸಿಕ್ಕೈತೆ ಅನ್ನೋ ಹೊತ್ತಿಗೆ ದೇವರು ಈ ಥರ ಮಾಡಿಬಿಟ್ಟ. ನಾನು ಈಕಿ ಇದ್ರಿಗೆ ಮಕ ಸೊಪ್ಪು ಹಾಕೊಂಡು ಹೋದ್ನಿ ಅಂದ್ರೆ ಮತ್ತೆ ಈಕಿ ಮತ್ತಟ ಮಾನಸಿಕ ಮಾಡ್ಕೊತಾಳ. ಬೇಡ. ವಿದ್ಯಿ ಏನು ಮಾಡಕತ್ತಿ? ಏನಿಲ್ಲ ಮಾಮ, ಹಂಗೆ ಕುಂತಿದ್ದೆ. ಫೋಟೋ ನೋಡಕತ್ತಿದ್ದೇನ? ಊಟ ಮಾಡಿದ್ದೇನ? ಹ್ಞೂ ಮಾಮ. ಯಾಕೆ ಸುಳ್ಳು ಹೇಳ್ತೀನಿ? ನೀ ಊಟ ಮಾಡಿಲ್ಲ ಅಂತ ನನಗೆ ಗೊತ್ತೈತಿ. ನಿನ್ನ ಮಕ ನೋಡಿ ನಾ ಹೇಳಬಲ್ಲೆ ನೀ ಊಟ ಮಾಡಿ ಬಿಟ್ಟಿ ಅಂತೇಳಿ. ನೋಡು ಆಕೆ ಅವು ಹಂಗೆ ಒಟ ಒಟ ಅಂತಿರ್ತಾಳೆ. ಆಕೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಪ್ಪ ನಮ್ಮ ಹಿಂದದಾನೆ, ಯಾಕೆ ತಲೆ ಕೆಡಿಸ್ಕೊಂತಿ? ನೋಡು ರಾಧಾ ಸತಿಕರ ಬೇಲಿಲ್ಲ ಅವನ್ನ. ನೋಡು ಇದನ್ನೆಲ್ಲ ತಲೆ ಹಚ್ಕೊಳಕ್ಕೆ ಹೋಗ್ಬೇಡ. ನೀನು ಒಂದು 8 ದಿನ ನಿನ್ನ ತಾಯಿ ಮನೆಗೆ ಹೋಗ್ರು. ಒಲ್ಲೆ, ನನಗೆ ಎಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಮಾಮ. ರಾಧಾ ಎಲ್ಲ ಹೇಳಿದ್ಲು, ಆರ್ತಿ ಬಂದಿದ್ಲು ಅಂತ ಮಾತಾಡ್ಸ್ಲಿಲ್ಲ ಅವ್ವ ಅಂತೇಳಿ ಅಂದ್ಲು. ಒದರಾಡಿ ಕಳಿಸಿದ್ಲು ಅಂತ ಹೇಳಿದ್ಲು. ಅದೆಲ್ಲ ತಲೆ ಹಾಕೊಳಕ್ಕೆ ಹೋಗ್ಬೇಡ. ಖಡಕ್ ಪೊಲೀಸ್ ಆಫೀಸರ್ ಹಿಂಗತಿ ಇರಬಾರ್ದು. ಖಡಕ್ಕಾಗಿ ಇರ್ಬೇಕು ನನ್ನ ಹೆಂಡತಿ. ಮಾಮ ಎಲ್ಲ ಗೊತ್ತಿದ್ದನು ಹೆಂಗೆ ನಾನು ಖಡಕ್ಕಾಗಿರಲಿ ಹೇಳು. ನನಗೂ ನಿನ್ನೂ ಮಾತಾಗುತ್ತಾ, ಆದರೆ ಏನು ಮಾಡೋಕ್ಕಾಗುತ್ತಾ? ಇಷ್ಟಕ್ಕೆ ಮುಗೀತ ನಮ್ಮ ಜೀವನ. ಮತ್ತು ಬೇಜಾನ ದವಾಖಾನೆ ಇದಾವೆ, ಅಲ್ಲೆಲ್ಲ ಹೋಗಿ ತೋರಿಸ್ಕೊಂಬರೋಣ ಅಂತ ಆಯಿತಾ. ಅಷ್ಟಕ್ಕೂ ನಮ್ಮ ಮಕ್ಳು ಆಗಲಿಲ್ಲ ಅಂತ ಅನ್ಕೋ. ಇಷ್ಟು ಅನಾಥ ಮಕ್ಳು ಇರ್ತಾವೆ, ಅದ್ರಾಗ ಒಂದು ಕೂಸಿನ ದತ್ತಕ್ಕೆ ತೊಗೊಂಡು ಆತ. ಇದಕ್ಕೆಲ್ಲ ಅತ್ತಿ ಒಪ್ತಾಳನ? ಯಾರು ಒಪ್ಪಿದ್ರೆಷ್ಟು ಬಿಟ್ರೆಷ್ಟು? ನಾವು ಒಪ್ಕೊಂತೀನಿ ಸಾಕು. ಮಾಮ, ಅತ್ತಿ ಹೇಳೋದು ಕರೆ ಐತಿ. ನೀನು ಇನ್ನೊಂದು ಮದುವೆ ಆಗ. ಮನ್ಸಾರಿ ಈ ಮಾತಾಡಕತ್ತೇನು? ಅವು ಅಂದ್ಲಂತ ಹೇಳಿ ಏನು ಹೇಳಕತ್ತೀಯ? ಇಲ್ಲ ಮಾಮ, ಅತ್ತಿಯರು ಅಂದಿದ್ದು ಕರೆ ಅನ್ನಿಸ್ತತಿ. ನೀವು ಇನ್ನೊಂದು ಮದುವೆ ಆಗ್ರಿ. ಪಾಪ ಅವ್ರ ಆಸೆ ನನಗೆ ನೆರವೇರ್ಸೋಕ್ಕಾಗಲಿಲ್ಲ. ಕಡಿಕ ಇನ್ನೊಂದು ಲಗ್ನ ಆಗಿ ಅವ್ರ ಆಸೆ ನೆರವೇರಿಸ್ರಿ. ಯಾಕೆ ಹಿಂಗತಿ ಮಾತಾಡ್ತಿ? ನನಗೆ ನೀನ ಮುಖ್ಯ. ನನಗೆ ಈ ಮಗು ಇದ್ರೆಷ್ಟು ಬಿಟ್ರೆಷ್ಟು, ನನಗೆ ನೀನ ನನ್ನ ಮಗು. ಇಲ್ಲ ಮಾಮ, ಅತ್ತಿಗೆ ಒಬ್ಬ ವಂಶೋದ್ಧಾರಕ ಬೇಕಂತ. ನಿನ್ನ ಕಾಲು ಮುಗಿತೀನಿ ಮಾಮ, ಇನ್ನೊಂದು ಮದುವೆ ಆಗ. ನಾ ಯಾವುದೇ ಕಾರಣಕ್ಕೂ ಆಗಂಗಿಲ್ಲ. ಈಗ ಅವು ಅಂತಾಳಲ್ಲ, ಒಂದು ವೇಳೆ ನಿನಗೆ ಬಂದ ಪರಿಸ್ಥಿತಿ ನನಗೆ ಬಂದಿದ್ರ ನನ್ನಲ್ಲೇ ದೋಷ ಇತ್ತಂದ್ರೆ, ಈಗ ನಿನ್ನಲ್ಲೇ ದೋಷ ಐತೆ ಅಂತೇಳಿ ಅವು ಇಷ್ಟೆಲ್ಲ ಮಾತಾಡಕತ್ತಾಳ. ನನ್ನಲ್ಲೇ ದೋಷ ಇತ್ತಂದ್ರೆ ನಿನಗೆ ಎರಡನೇ ಮದುವೆ ಮಾಡ್ಕೊಂತಿದ್ರನ? ಇಲ್ಲ, ಪಾಲಿ ಬಂದಿದ್ದು ಪಂಚಾಮೃತವ ಹೊಂದ್ಕೊಂಡು ಹೋಗಂತಿದ್ರು. ಅದಕ್ಕೆ ಸಮಾಜದಾಗ ಹೆಂಗಿದ್ರು ಸಮಾಧಾನ ಇಲ್ಲ. ಯಾಕೆ ತಿಳಿ ಕೇಳಿಸ್ಕೊಂತಿ? ನಮ್ಮಿಬ್ರು ಜೀವನ ನಾವು ಚಂದಾಗಿರೋನು. ಯಾರೋ ಏನೋ ಅಂತಾರ ಅಂಥೇಳಿ ನಾವು ನಮ್ಮ ತನನ ಬಿಟ್ಟು ಕೊಡೋದು ಬೇಡ. ನನಗೆ ಮಗುನಕಿನ ನೀನ ನನಗೊಂದು ಮಗು ಆಗಿದ್ದು ಬಿಡು ಸಾಕು. ನನಗೆ ನೀನು, ನಿನಗೆ ನಾನು. ಅನಂತವಾಗಿರೋ ಮಗುನ ತಂದು ಒಂದು ಮಗುನ ಸಾಕ್ನಂತ ಆತ. ಇನ್ನೂ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರ್ಸುನು. ತೋರಿಸಿ ಇದು ಇಲ್ಲ ಬಗೆಹರಂಗಿಲ್ಲ ಸಮಸ್ಯೆ ಅಂತೇಳಿ ಕನ್ಫರ್ಮ್ ಮಾಡಿದ್ರಂದ್ರೆ ಡಾಕ್ಟ್ರ್ ಅನಾಥಾಶ್ರಮಕ್ಕೆ ಹೋಗಿ ಒಂದು ಪಾಪುನ ದತ್ತಕ್ಕೆ ತೊಗೊಂಬರೋಣ. ಆವಾಗ ಹುಟ್ಟಿದ್ದು ಕೂಸಿರ್ತಾವಲ್ಲ, ಅವು ನಿನಗೆ ತಾಯಿ ಅಂತಾವ, ನನಗೆ ತಂದೆ ಅಂತಾವ. ಆತಲ್ಲನ, ತಂದೆ ತಾಯಿ ಅನ್ನಿಸ್ಕೊಂಡ್ರೆ ಮಾತು ಮುಗೀತಿಲ್ಲ. ಯಾಕೆ ತಲೆ ಹಚ್ಕೊಂತಿ? ಆಕಿಗೆ ಅವಾಗ ತಿಳುವಳಿಕಿಲ್ಲ, ಅದಕ್ಕೆ ಮಾತಾಡ್ತಾಳ. ಆಕೆ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂತಿ ನೋಡಿ ನೀನು. ಯಾರು ಬೇಕಾದವ್ರು ಬೇಕಾದ ಹೇಳಿ, ನಮ್ಮಿಬ್ಬರು ನಡುವೆ ಯಾವತ್ತಲೂ ಬಿರುಕು ಬಿಡಬಾರ್ದು. ನನ್ನ ಬಿಟ್ಟು ನೀ ಇರಂಗಿಲ್ಲ ಅನ್ನೋದು ಗೊತ್ತು. ಅದೇ ಥರ ನಾನು ನಿನ್ನ ಬಿಟ್ಟು ಇರೋಕ್ಕಾಗಂಗಿಲ್ಲ. ನಿನ್ನ ಕಷ್ಟದಾಗೂ ಇರ್ತೀನಿ, ನಿನ್ನ ಸುಖದಾಗೂ ಭಾಗಿಯಾಗಿರ್ತೀನಿ ನಾನು. ಆದರೂ ಎಂಥ ಸಮಾಜನಪ್ಪ, ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ನ್ಯಾಯ.